ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಕ್ಯಾರೆಟ್ ಹಾಗೆ ಮೂಲಂಗಿ ಹಾಕಿ ತರಕಾರಿ ಗೊಜ್ಜು ಅಥವಾ ಗ್ರೇವಿ ಏನಾರು ಅನ್ಕೋಬೋದು. ಸಿಂಪಲ್ಲಾಗಿ ಹಾಗೆ ತುಂಬ ಕ್ವಿಕ್ಕಾಗಿ ಮಾಡೋ ಹಾಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಚಪಾತಿ, ಪೂರಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ತುಂಬಾ ಬೇಗ ಕ್ವಿಕ್ಕಾಗಿ ಮಾಡ್ಕೋಬಹುದು. ನೋಡಿ, ನಾನು ಇವಾಗ ಕ್ಯಾರೆಟು ಮತ್ತು ಮೂಲಂಗಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀಟಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, ಒಂದು ಚಕ್ಕೆ, ಒಂದೇ ಒಂದು ಮೆಣಸು, ಒಂಚೂರು ಚಕ್ಕೆ, ಲವಂಗ ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ನಾನು ಎಲ್ಲವನ್ನು ಗ್ರೈಂಡ್ ಮಾಡ್ಕೊಳ್ಳೋಕೆ ಇಟ್ಕೋತೀನಿ. ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಆಲ್ಮೋಸ್ಟ್ ಎಲ್ಲ ಥರ ಗ್ರೇವಿನೂ ಟ್ರೈ ಮಾಡಿರ್ತೀವಿ, ಬಟ್ ಇದೊಂಥರ ಸಿಂಪಲ್ಲಾಗಿ ಮಾಡೋವಂತಹದ್ದು. ನೋಡಿ, ನಾನು ಇವಾಗ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಒಂದು ಪೀಸ್ ಚಕ್ಕೆ, ಲವಂಗ, ಹಾಗೆ ಮೆಣಸು, ಈರುಳ್ಳಿ ಏನು ರುಬ್ಬಿಟ್ಕೊಂಡಿದ್ವಿ. ಇದಕ್ಕೆ ಟೊಮೆಟೊ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಟೊಮೆಟೊ ಹಾಕಿಲ್ಲ. ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇರೋದ್ರಿಂದ ಟೊಮೆಟೊ ಬೇಡ ಅಂತ, ಹುಳಿ ಆಗಿಬಿಡುತ್ತೆ ಅಂತ ಸ್ಕಿಪ್ ಮಾಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋದು ಖಾರಕ್ಕೆ ತಕ್ಕಂಗೆ. ಇದಿಷ್ಟನ್ನು ನಾವು ಸಾಂಬಾರು ಪುಡಿ ಕೂಡ ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಕಾಳೆಲ್ಲ ಹುರಿದು ಹಾಕಿ ಮಾಡಿರ್ತೀವಲ್ಲ ಸಾಂಬಾರು ಪುಡಿ, ಸೊ ಹಾಗಾಗಿ ಈಗ ಆ ಪೇಸ್ಟ್ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ಗೆ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಮಾಮೂಲಿ ಸಾಸಿವೆ ಹಾಗೆ ಜೀರಿಗೆ ಹಾಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ. ಆದಷ್ಟು ನಾನು ಬ್ಯಾಚುಲರ್ಸು ತುಂಬ ಬೇಗ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪೀಸ್ನ ನಾನು ಜಾಸ್ತಿ ತೋರಿಸ್ತಾ ಇರೋದು. ತುಂಬ ನಾನು ಹೆವಿಯಾಗಿ ಯಾವುದೇ ರೀತಿ ನಾನು ರೆಸಿಪೀಸ್ನ ಶೇರ್ ಮಾಡ್ತಿಲ್ಲ. ತುಂಬ ಮನೆಯಲ್ಲೇ ಇರೋವಂಥ ಐಟಮಲ್ಲಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಳೋ ಹಾಗೆ ನಾನು ತೋರಿಸ್ತೀನಿ. ಇವಾಗ ನೋಡಿ, ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ಹಾಗೆ ಇವಾಗ ಕಟ್ ಮಾಡ್ಕೊಂಡಿರೋ ತರಕಾರಿನ ಚೆನ್ನಾಗಿ ನಾವು ಎಣ್ಣೆಲಿ ಹುರ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೊರಟೋಗ್ಬೇಕು. ಆವಾಗ ನಮಗೆ ಮೂಲಂಗಿ ಸ್ಮೆಲ್ ಅನ್ನೋದು ಇರೋದಿಲ್ಲ. ಕೆಲವರಿಗೆ ಮೂಲಂಗಿ ಸ್ಮೆಲ್ ಅಂದರೆ ಆಗಲ್ಲ, ತಿನ್ನಲ್ಲ ಅಂತಾರೆ. ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಒಂದು ಸ್ವಲ್ಪನೂ ನಾವು ಮೂಲಂಗಿ ಪಲ್ಯ ಮಾಡಿದ್ದೀವಿ, ಮೂಲಂಗಿ ಹಾಕಿದ್ದೀವಿ ಅನ್ನೋ ಸ್ಮೆಲ್ಲೇ ಇರೋದಿಲ್ಲ. ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರನ್ನ ಹಾಕ್ಕೊಂಡ್ಬಿಟ್ರೆ ನಿಮಗೆ ಪಲ್ಯ ಅಥವಾ ಏನಂತಾರೆ ಗೊಜ್ಜು ಅನ್ನೋದು ರೆಡಿ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಹಸಿ ಮಸಾಲೆಲ್ಲೇ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಹಸಿ ಮಸಾಲೆ ಎಲ್ಲ ಸ್ಮೆಲ್ ಹೊರಟೋದ್ಮೇಲೆ ನೀರನ್ನ ನೀವು ಸೇರಿಸ್ಕೊಳ್ಳಿ. 1 ವಿಷಲ್ ತೆಗೆದ್ರೆ ಸಾಕು. ನಾನು ಹೇಳ್ದಂಗೆ 10-15 ನಿಮಿಷದ ಒಳಗೆ ನೀವು ಈ ಒಂದು ಗ್ರೇವಿ ಅಥವಾ ಗೊಜ್ಜನ್ನು, ತರಕಾರಿ ಗೊಜ್ಜನ್ನ ನೀವು ಮಾಡ್ಕೋಬಹುದು. ಇದಕ್ಕೆ ನೀವು ನಿಮಗೆ ಇಷ್ಟ ಆಗಿರೋಂಥ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ನಾನಿವತ್ತು ಕ್ಯಾರೆಟ್ ಹಾಗೆ ಮೂಲಂಗಿ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಬೀನ್ಸು, ಬೀಟ್ರೂಟು ಅಥವಾ ಕಾಳುಗಳು ಬೇಕಾದ್ರೆ ಸೇರಿಸ್ಕೋಬಹುದು. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕೋಬಹುದು. ನಾನು ಮನೇಲಿ ತಿದ್ದಿದ್ದು 2 ಐಟಮ್ ಇತ್ತು, ಸೊ ಹಾಗಾಗಿ ಈ ಕುಕ್ಕರಲ್ಲಿ 1 ವಿಷಲ್ ತೆಗೆಸಿದ್ರೆ